ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾವ್ಯ ವ್ಲಾಗ್ಸ್. ಸೊ ನನ್ನ ವ್ಲಾಗ್ಗಳಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ ಆಗ್ತಾಯಿತ್ತು, ಟ್ರಾವೆಲಿಂಗ್ ಆಗ್ತಾಯಿತ್ತು ಆ್ಯಂಡ್ ಫುಡ್ ರೊಟೀನ್ಗಳದ್ದು ಆಗ್ತಾಯಿತ್ತು. ಆ್ಯಂಡ್ ಇವಾಗ ನಾನು ಡ್ರೆಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋಗಳನ್ನ ಮಾಡ್ತೀನಿ. ಇನ್ನು ಮುಂದಿನ ದಿನಗಳ ವಿಡಿಯೋಗಳಲ್ಲಿ ಡ್ರೆಸ್ ಕಲೆಕ್ಷನ್ಗಳ ಬಗ್ಗೆ ಆಗಿರ್ಬೋದು, ಅನಾರ್ಕಲೀಸ್ ಆಗಿರ್ಬೋದು, ಸ್ಟ್ರೇಟ್ ಕುರ್ತಾ, ಟಾಪ್ಸು ಆ ಥರದನ್ನೆಲ್ಲ ನೋಡ್ತಾ ಹೋಗ್ತೀರಾ. ಸೊ ಒಂದಿಷ್ಟು ಡ್ರೆಸ್ಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ವಿಡಿಯೋಗಳನ್ನ ನೋಡಿ. ಯಾರಿನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಇವತ್ತು ಯಾವ್ಯಾವ ಡ್ರೆಸ್ಗಳನ್ನ ಶೇರ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ಒಂದಷ್ಟು ಬೇಗ ಬಂದಿದೆ, ಒಂದಷ್ಟು ಲೇಟಾಗಿ ಬಂದಿದೆ. ಸೊ ಬಂದಿದ್ದ ಡ್ರೆಸ್ಗಳನ್ನೆಲ್ಲ ಆವಾಗವಾಗ ಮಾಡಿ ಇದು ಮಾಡ್ತಾಯಿರ್ತೀನಿ. ಸೊ ಇವತ್ತು ಯಾವ್ಯಾವ ಡ್ರೆಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅನ್ನೋದನ್ನು ಇದು ಮಾಡ್ತೀನಿ. ತುಂಬ ಡ್ರೆಸ್ಸಸ್ಗಳನ್ನ ತರಿಸ್ಕೊತಾ ಇದ್ದೀನಿ ಈ ನಡುವೆ. ಸೊ ನನಗಂತೂ ಅನಾರ್ಕಲೀಸ್ ಅಂದರೆ ತುಂಬ ಇಷ್ಟ. ಸೊ ಇವಾಗಂತೂ ಬ್ರೆಸ್ಟ್ ಇದೆಲ್ಲ ಸ್ಟಾಕ್ ಮಾಡಿದ್ನಲ್ವ, ವೇರ್ ಮಾಡ್ಬೋದು. ಸೊ ಹಾಗಾಗಿ ತರಿಸ್ಕೊತಾ ಇದ್ದೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಹೇಳಿ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ ಇರುತ್ತೆ, ಕಲರ್ ಕೂಡ ಮೆನ್ಷನ್ ಮಾಡಿ ನಾನು ನಿಮಗೆ ಹಾಕಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಅಂತ ಕಮೆಂಟ್ ಕೂಡ ಮಾಡಿ, ಯಾವುದಾದ್ರೂ ಪರ್ಟಿಕ್ಯುಲರಾಗಿ ಬೇಕಂದರೆ. ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ 1 by 1 ಅಂತ ಹೇಳಿ. ನೀವು ಹೋಗಿ ಅದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಬೈ ಮಾಡ್ಬೋದು. ಒಂದಷ್ಟು ಮೀಶೋಲಿರುತ್ತೆ, ಒಂದಷ್ಟು ಫ್ಲಿಪ್ಕಾರ್ಟಲ್ಲಿರುತ್ತೆ, ಸೊ ಒಂದಷ್ಟು ಅಮೆಝಾನಲ್ಲಿರುತ್ತೆ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಆ್ಯಪಿಗೆ ಹೋಗುತ್ತೆ ಆ ಆ್ಯಪಿಂದ ನೀವು ಬೈ ಮಾಡ್ಬೋದು. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್. ಮೊದಲನೇದಾಗಿ ಸ್ಟ್ರೇಟ್ ಕಟ್ 3 ಪೀಸ್ ಸೆಟ್ನ ತೋರಿಸ್ತಾ ಇದ್ದೀನಿ. ದುಪ್ಪಟ್ಟ, ಪ್ಯಾಂಟ್ ಆ್ಯಂಡ್ ಟಾಪ್ನ. ಇದು ಎಂಬ್ರಾಯ್ಡರ್ ವರ್ಕ್ ಮಾಡಿದ್ದಾರೆ ನೋಡಿ. ಇದು ನೆಟೆಡ್ ದುಪ್ಪಟ್ಟ ಆಗಿರುತ್ತೆ. ಸೈಡಲ್ಲಿ ಎಂಬ್ರಾಯ್ಡರ್ ವರ್ಕ್ ಮಾಡಿದ್ದಾರೆ, ಎಂಬ್ರಾಯ್ಡರಿ. ಆ್ಯಂಡ್ ಮಧ್ಯದಲ್ಲೂ ಕೂಡ ಬುಟ್ಟಾಸು ಎಂಬ್ರಾಯ್ಡರ್ ವರ್ಕ್ ಮಾಡಿದ್ದಾರೆ. ಸೊ ನೀವು ನೆಕ್ಕಲ್ಲಿ ನೋಡ್ತಿರ್ಬೋದು, ಒಂಥರ ಯು ಶೇಪಲ್ಲಿ ಬಂದಿದೆ. ಸ್ಟ್ರೈಟ್ ಕಟ್ ಡ್ರೆಸ್ ಅಂತಲೇ ಹೇಳ್ಬೋದು. 3/4 ಸ್ಲೀವ್ಗೂ ಕೂಡ ಎಂಡಲ್ಲಿ ಇದು ನೀವು ಫುಲ್ ಅಂದ್ಕೊಂಡ್ರೂ ಓಕೆ, 3/4 ಆದ್ರೂ ಓಕೆ, ಆ ಥರ ಇದೆ ಸ್ಲೀವ್ಸು. ಆ ಸೈಡಲ್ಲಿ ಅದಕ್ಕೂ ಕೂಡ ಎಂಬ್ರಾಯ್ಡರ್ ವರ್ಕ್ ಕೊಟ್ಟಿದ್ದಾರೆ. ಪ್ಯಾಂಟು ಕೂಡ ಕೆಳಗಡೆ ಡಿಸೈನ್ ಇದೆ, ನೀವು ನೋಡಿದ್ರಲ್ವ. ಸ್ಟ್ರೈಟ್ ಕಟ್ ಪ್ಯಾಂಟ್ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಕಿದ್ರೆ ಅಂತೂ ಲುಕ್ಕಿಂಗ್ ಎಲಿಗೆಂಟಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ. ಥ್ರೂ ದಟ್ ಲಿಂಕ್ ನೀವು ಬೈ ಮಾಡ್ಬೋದು. ನಿಮಗೆ ಇದು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂದರೆ ಸ್ಟ್ರೇಟ್ ಇದರದನ್ನು ತೋರಿಸ್ತೀನಿ ನೋಡಿ, ಯಾವ ಥರ ಕಾಣಿಸುತ್ತೆ ವೇರ್ ಮಾಡಿದಾಗೆಲ್ಲ. ಫುಲ್ ಲೆಂತ್ ಇರೋವಂಥದ್ದು. ಇದರಲ್ಲಿ ಸೈಜು XS ನಿಮಗೆ 5XL ಇದೆ. ದಪ್ಪ ಅನ್ನೋರು ಕೂಡ ಈ ಡ್ರೆಸ್ನ ನೀವು ಇದು ಮಾಡ್ಬೋದು. ಆ್ಯಂಡ್ ಕಲರ್ಸ್ ಕೂಡ ಅವೈಲೇಬಲ್ಸ್ ಇರುತ್ತೆ. ಲಿಂಕ್ ಸಿಕ್ಕಿದಾಗ ಸ್ವೈಪ್ ಮಾಡಿ ನೋಡಿ, ಮೋರ್ ಆಪ್ಷನ್ ಕೂಡ ಇರುತ್ತೆ ಅಂತಲೇ ಹೇಳ್ತೀನಿ. ಸೆಕೆಂಡ್ ಡ್ರೆಸ್ ಬಂದುಬಿಟ್ಟು ಅನಾರ್ಕಲಿ ಡ್ರೆಸ್ಸು. ಇದು ಓನ್ಲಿ ಟಾಪ್ ಮತ್ತು ದುಪ್ಪಟ್ಟ ಅಂತಲೇ ಹೇಳ್ಬೋದು. ಇದು ನೆಕ್ಕಲ್ಲಿ ಎಂಬ್ರಾಯ್ಡರ್ ವರ್ಕ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಎಂಬ್ರಾಯ್ಡರ್ ವರ್ಕ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಟ್ಟೆಡ್ ಥರ ಸ್ಲೀವ್ಸ್ ಬಂದಿದೆ. ನನಗೆ ಕೋಲ್ಡ್ ಆಗಿತ್ತು ಆ ಟೈಮಲ್ಲಿ, ಅದರ ನೆಕ್ಸ್ಟ್ ಡೇ ಮಾಡಿದ್ದೆ ವಿಡಿಯೋ ಇದು, ಡೇ ಟೈಮಲ್ಲಿ 2 ಟಾಪ್ಗಳನ್ನ. ಸೊ ಹಾಗಾಗಿ ಇದೇನು ಗೊತ್ತಾ, ಇದು ನಾರ್ಮಲಾಗಿ ಕ್ಯಾಶುವಲಾಗಿ ವೇರ್ಗೂ ಕೂಡ ನಮಗೆ ಎಲ್ಲಾದರೂ ಈ ವೆಜಿಟೇಬಲ್ಸ್ ತರಕ್ಕೆ ಹೋಗ್ತೀವಿ, ಆ ಥರದ್ದು ವೇರ್ಗೆ ಇದು ಮಾಡ್ಬೋದು. ಮುಂಚೆ ಡ್ರೆಸ್ ಅಂದರೆ ಪಾರ್ಟಿ ವೇರು ಅಥವಾ ಬರ್ಡೇ ಏನಾದರೂ ಫಂಕ್ಷನ್ಗಳಿಗೆ ಹೋಗೋದಕ್ಕೆ ಯೂಸ್ ಮಾಡ್ಬೋದು. ಇದಕ್ಕೆ ಪ್ಯಾಂಟ್ ಇಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಬಟ್ ನೀವು ಪ್ಯಾಂಟ್ ಯಾವುದಾದ್ರೂ ಗ್ರೀನ್ ಕಲರ್ ಯೂಸ್ ಮಾಡ್ಬೋದು, ವೈಟು ಕಾಂಬಿನೇಷನ್ ಆಗಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಡ್ರೆಸ್ಸು. ಇದರದ್ದು ಕೂಡ ಲಿಂಕ್ ಹಾಕಿರ್ತೀನಿ. ಇದರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇರುತ್ತೆ. ನನ್ನ ಹತ್ರ ಈ ಥರ ಕಲರ್ಸ್ ಇರಲಿಲ್ಲ ಅಂಥೇಳಿ ಈ ಕಲರ್ನ ತರಿಸ್ಕೊಂಡೆ ನಾನು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಎಲ್ಲ ಡ್ರೆಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಇನ್ನೇನು ಹೇಳಿ, ಸ್ಯಾರಿ ಡ್ರೆಸ್ಸು, ಬಟ್ಟೆದೇ ಒಂದು ಹುಚ್ಚಲ್ವ, ಒಡವೆಗಳದೆಲ್ಲ. ಸೊ ಹಾಗೆಯೇ ನನಗೂ ಕೂಡ ಬಟ್ಟೆಗಳದ್ದು ಕ್ರೇಜ್ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಈ ಥರ ನೋಡಿ, ವೇಲು ನೀವು ಯಾವ ಥರನಾದರೂ ಯೂಸ್ ಮಾಡ್ಬೋದು. ದುಪ್ಪಟ್ಟಗಳನ್ನಂತೂ ಸೈಡು ಮತ್ತು ಫ್ರಂಟು, ಬ್ಯಾಕ್ ಸೈಡಾಗೆಲ್ಲ ಯೂಸ್ ಮಾಡ್ಬೋದು. ಇದು ಅಷ್ಟೇ ಲೆಂತಿಂದ ನೋಡಿದಾಗ ಹಿಂಗೆ ಕಾಣಿಸುತ್ತೆ. ಒಂದೊಂದು ಡ್ರೆಸ್ಗಳಿಗೆ ಪ್ಯಾಂಟ್ ಅವಶ್ಯಕತೆ ಇರಲ್ಲ, ಬಟ್ ಪ್ಯಾಂಟ್ ವೇರ್ ಮಾಡಲೇಬೇಕು. ಸೊ ಥರ್ಡ್ ಒನ್ ಬಂದು ಅನಾರ್ಕಲಿ ಡ್ರೆಸ್ಸೇ ಸೇಮು.
ಇದರಲ್ಲೂ ಕೂಡ ಪ್ಯಾಂಟ್ ಇಲ್ಲ, ನೀವು ಬ್ಲ್ಯಾಕು ಬ್ಲೂ ಯಾವುದಾದ್ರು ಕಾಂಬಿನೇಷನ್ನಾಗಿ ಯೂಸ್ ಮಾಡ್ಬೋದು. ಇದು ಲೆಂತ್ ಇರೋದ್ರಿಂದ ಗೌನ್ ಥರ ಅಂತ ಅನಿಸುತ್ತೆ. ನಿಮಗೆ ಪ್ಯಾಂಟ್ ಅವಶ್ಯಕತೆ, ಈ ಡ್ರೆಸ್ಸಿಗೆ ಅವಶ್ಯಕತೆ ಇರಲ್ಲ, ಬಟ್ ನಾವು ವೇರ್ ಮಾಡಬೇಕಂತೇಳಿ ಮಾಡಬೇಕಾಗತ್ತೆ. ಸೊ ಇದಂತೂ ಸ್ಲೀವ್ಸಲ್ಲಿ ಫುಲ್ ಎಂಬ್ರಾಯ್ಡರ್ ವರ್ಕ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ಲಾಗಿ ಎಲಿಗೆಂಟಾಗಿ ಕಾಣುತ್ತೆ. ನೀವು ಈ ಥರನೂ ದುಪ್ಪಟ್ಟನ ವೇರ್ ಮಾಡ್ಬೋದು, ಸೈಡಿಂದ ಈ ಥರ ವೇರ್ ಮಾಡ್ಬೋದು. ಇದಂತೂ ಯಾವ್ದಾದ್ರು ಫಂಕ್ಷನ್ಗಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಫಂಕ್ಷನ್ಗಾಗಿರ್ಬೋದು, ಗ್ರ್ಯಾಂಡ್ ಫಂಕ್ಷನ್ಗಾಗಿರ್ಬೋದು, ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಜವಾಗ್ಲೂ ರಾಯಲ್ ಬ್ಲೂ ಅಂತಲೇ ಹೇಳ್ಬೋದು. ಸೊ ನನ್ನ ಸೆಟಪ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರೇ ಒಂಥರ ಖುಷಿಯಾಗುತ್ತೆ. ಒಂದೊಂದು ಬಟ್ಟೆಗಳು ಕಣ್ಣಿಗೆ ಬಿದ್ದಿದ ತಕ್ಷಣ ತೊಗೊಂಡ್ಬಿಡ್ಬೇಕು ಅಂತ ಅನಿಸ್ಬಿಡುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದು. ನನಗೆ ಈ ಸ್ಲೀವ್ಸ್ ಇಷ್ಟ ಆಗಿ ನಾನು ತೊಗೊಂಡಿದ್ದೆ ಈ ಡ್ರೆಸ್ಸು. ಸೊ ನೋಡಿ ಫುಲ್ ಇರೋದ್ರಿಂದ ನೀವು ಗೌನ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಡ್ರೆಸ್ಗಳ ಥರನೂ ಯೂಸ್ ಮಾಡ್ಬೋದು. ಅನಾರ್ಕಲಿಲಿ ಅದೊಂದಿದು ನಿಮ್ಗೆ ಸಿಕ್ಕಿದಾಗ ಸ್ವೈಪ್ ಮಾಡಿ ನೋಡಿ, ಮೋರ್ ಆಪ್ಷನ್ಸ್ ಇರುತ್ತೆ. ಮತ್ತು ಈಗ ಸ್ಟ್ರೇಟ್ ಕಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ದುಪ್ಪಟ್ಟ 3 ಪೀಸ್ ಸೆಟ್ಟು, ಇದರಲ್ಲಿ ಪ್ಯಾಂಟು, ಟಾಪು ಮತ್ತು ವೇಲು 3 ಕೂಡ ಬರುತ್ತೆ. ಇದು ಕೂಡ ಎಲಿಗೆಂಟಾಗಿ ಕಾಣುತ್ತೆ. ಏನಾದರೂ ಫಂಕ್ಷನ್ಗಳಿಗೆ ಹಾಕ್ಕೊಂಡಾಗ ಲುಕ್ಕು ಎಲಿಗೆಂಟಾಗಿ ಆಸಮಾಗಿ ಕಾಣುತ್ತೆ ಅಂತ ಹೇಳ್ಬೋದು. ನೋಡಿ ಇದನ್ನು ಈ ಥರ ಹಾಕಿದಾಗ ದೂರದಿಂದ ನಿಂತ್ಕೊಂಡು ವೀಡಿಯೋ ಮಾಡಿದಾಗ ಸ್ಯಾರಿ ಅನ್ನೋ ಥರ ಇದೆ. ಸೊ ದುಪ್ಪಟ್ಟ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇರುತ್ತೆ, ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ಎಲ್ಲ ಡ್ರೆಸ್ಗಳನ್ನು ಕೂಡ ಸೈಜ್ ಮೇಲೆ ಡಿಪೆಂಡ್ ಆನ್ ಪ್ರೈಸ್ ಅಂತ ಹೇಳ್ಬೋದು. ನಿಮಗೆ ಈಗ ಎಕ್ಸೆಲ್ ನಾನು ತೊಗೊಂಡಿದ್ದೀನಿ ಅಂದರೆ ಅದೇ ಪ್ರೈಸ್ ಇರೋಲ್ಲ. ಈಗ ಎಲ್ಗೆ ಕಡಿಮೆ ಇರುತ್ತೆ, ಮೀಡಿಯಮ್ಗೆ ಕಡಿಮೆ ಇರುತ್ತೆ. XXL, XXL ಆ ಥರ ಹೋದಾಗ ನಿಮಗೆ ಸ್ವಲ್ಪ ಪ್ರೈಸ್ ವೈಸು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಏನು 100-200 ಏನಲ್ಲ, 120-30 ರುಪೀಸ್ ಆ ಥರ ಇರುತ್ತೆ ಅಷ್ಟೇ. ಇದ್ರದ್ದು ಅಷ್ಟೇ ಲಿಂಕ್ ಹಾಕಿರ್ತೀನಿ, ಸ್ವೈಪ್ ಮಾಡಿ ನೋಡಿ. ಇದರಲ್ಲೂ ಕೂಡ ಕಲರ್ಸ್ ಆಪ್ಷನ್ಸ್ ತುಂಬ ಇದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರು ಕೂಡ ನನಗೆ ಸೂಟ್ ಆಗ್ತಾ ಇದೆ. ನಿಮ್ಗೆ ಯಾವ ಕಲರ್ಸ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಬೋದು. ಬಿಕಾಸ್ ಕಲರ್ಸ್ ಆಪ್ಷನ್ಸ್ ಅಂತೂ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ದುಪ್ಪಟ್ಟನ ನೀವು ಫೋಲ್ಡ್ ಮಾಡಿ ವೇರ್ ಮಾಡ್ಬೋದು, ಇಲ್ಲ ಸೈಡ್ ಸ್ಪಿನ್ ಹಾಕಿ ಯೂಸ್ ಮಾಡ್ಬೋದು, 2 ಸೈಡ್ ಸ್ಪಿನ್ ಹಾಕಿ ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಇದಕ್ಕೆ ದುಪ್ಪಟ್ಟನೇ ಒಂದು ಅಟ್ರ್ಯಾಕ್ಷನ್ ಆಗಿರೋದು ಅಂತಲೇ ಹೇಳ್ಬೋದು. ಸೊ ನೋಡಿ ಈ ಥರ ಕೂಡ ನೀವು ಪಿನ್ ಹಾಕಿ ಯೂಸ್ ಮಾಡ್ಬೋದು. ಇದು ಕೂಡ ಫಂಕ್ಷನ್ಗಳಿಗೆ ಒಂದು ಎಲಿಗೆಂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ರೈಸ್ ವೈಸು ಕೂಡ ಎಲ್ಲ ಕಡಿಮೆ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ನಾವು ಹೋಗಿ ಅಂಗಡಿಲಿ ತೊಗೋತೀವಿ ಅಂದರೆ ಈ ಥರ ಡ್ರೆಸ್ಗಳನ್ನ ಇಷ್ಟು ಕಡಿಮೆ ಬೆಲೆಗೆ ಸಿಗೋದೇ ಇಲ್ಲ. ಬೇಕಾದರೆ ಚೆಕ್ ಮಾಡಿ ನೋಡಿ, ಆಮೇಲೆ ನೀವು ಬೈ ಮಾಡಿ. ಇದನ್ನು ಸ್ವೈಪ್ ಮಾಡಿ ನೋಡಿ, ಮೋರ್ ಆಪ್ಷನ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಬ್ಲೂ ಥರ, ಇದು ಒಂಥರ ಗ್ರೀನೂ ಅಲ್ಲ ಬ್ಲೂನೂ ಅಲ್ಲ, ಆ ಥರದಲ್ಲೇ ಅನಾರ್ಕಲಿ. ಸೊ ಇದ್ರ ದುಪ್ಪಟ್ಟ ಅಂತೂ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ 2 ಪೀಸ್ ಅಷ್ಟೇ, 3 ಪೀಸ್ ಅಲ್ಲ. ಪ್ಯಾಂಟ್ ಇಲ್ಲ ಇದಕ್ಕೆ, ಬಟ್ ನೀವು ಪ್ಯಾಂಟ್ ಯಾವುದಾದ್ರೂ ಯೂಸ್ ಮಾಡಬಹುದು. ತುಂಬ ಲೆಂತ್ ಇರೋದ್ರಿಂದ 3/4 ಯೂಸ್ ಮಾಡ್ಬೋದು ಪ್ಯಾಂಟು, ಇಲ್ಲ ನಾರ್ಮಲ್ ಕಾಂಬಿನೇಷನಲ್ಲಿ ಸೇಮ್ ಕಲರ್ ಯೂಸ್ ಮಾಡ್ಬೋದು, ಇಲ್ಲ ಬ್ಲ್ಯಾಕ್ ಆ ಥರ ಯೂಸ್ ಮಾಡ್ಬೋದು, ಕಾಣಿಸ್ದೇ ಇರೋ ಕಾರಣ. ಸೊ ಅದಕ್ಕೆ ಇದು ಗೌನ್ ಅಂತ ಹೇಳ್ತಾರೆ, ಅನಾರ್ಕಲಿ ಗೌನ್ಸ್ ಆ ಥರ. ಸೊ ಇದರಲ್ಲಿ ಎಂಬ್ರಾಯ್ಡು ವರ್ಕ್ ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ನೀವು, ಇದು ಯಾವುದೇ ಥರ ಸ್ಟಿಕ್ಕಿ ಚಿನಿಮಿನಿ ಆ ಥರ ಏನೂ ಅಲ್ಲ. ಸೊ ಅದಾದಮೇಲೆ ಫ್ರಂಟಲ್ಲಿ ಮುಂಚೆಲ್ಲ ಅನಾರ್ಕಲಿ ಅಂತ ಬರ್ತಾಯಿತ್ತು. ಸೊ ಆ ಥರದ ಡ್ರೆಸ್ ಇದು. ಕೆಳಗಡೆನೂ ಕೂಡ ಬಾರ್ಡರ್ಗೆ ಲೇಸ್ ಕೊಟ್ಟು ಇದು ಮಾಡಿದ್ದಾರೆ ದೊಡ್ಡದಾಗಿ. ಮತ್ತು ಇದ್ರವರೆಗೂ ಕೂಡ ಸ್ಟಮಕ್ವರೆಗೂ ಕೂಡ ಇದನ್ನು ಡಿಸೈನ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಡ್ರೆಸ್ಗಳು. ಈ ಥರ ಡ್ರೆಸ್ ಹಾಕಿದಾಗ ನಾವು ಸ್ವಲ್ಪ ಸಣ್ಣ ಕಾಣಿಸ್ತೀವಿ, ಯಾಕೆಂದರೆ ಕಟ್ಟಿಂಗ್ ಬಂದು ಮಿಡಲಲ್ಲಿ ಇರುತ್ತಲ್ವ. ಸೊ ಹಾಗಾಗಿ ಸೊ ನನಗಂತೂ ಅನಾರ್ಕಲಿಸೇ ತುಂಬ ಇಷ್ಟ. ಎಷ್ಟಿದ್ರೂ ನನಗೆ ಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ನೋಡಿ ಇದರಲ್ಲಿ ಎಷ್ಟು ದೊಡ್ಡ ಲೇಸ್ನ ಹಾಕಿ ಸ್ಟಿಚ್ ಮಾಡಿದ್ದಾರೆ. ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ರೂ ಏನು ಕಾಣಿಸಲ್ಲ. ಅದಕ್ಕೆ ಅವ್ರುಗಳು ಪ್ಯಾಂಟ್ ಇದಕ್ಕಿರಲ್ಲ, ತುಂಬ ಲೆಂತ್ ಇರೋ ಡ್ರೆಸ್ಗಳಿಗೆ ಗೌನ್ ಥರ ಅಂಥೇಳಿ. ನೀವು ಯಾವುದೇ ಶಾಪ್ಗಳಲ್ಲಿ ಹೋದ್ರೂ ಕೂಡ ಗೌನ್ಗಳಿಗೆ ಪ್ಯಾಂಟ್ ಇರಲ್ಲ, ನಾವು ಪ್ಯಾಂಟ್ನ ನಮ್ಮ ಹತ್ರ ಇರೋದನ್ನೇ ಯೂಸ್ ಮಾಡಬೇಕಾಗತ್ತೆ. ಇದರಲ್ಲೂ ಅಷ್ಟೇ ಆಪ್ಷನ್ಸ್ ತುಂಬ ಇದೆ, ಕಲರ್ಸು ಕೂಡ ಅವೈಲೇಬಲ್ ಇದೆ. ಸೊ ಇದರನ್ನು ಕೂಡ ದುಪ್ಪಟ್ಟ ನೀವು ಸೈಡು ಅಥವಾ 2 ಸೈಡ್ಸು ಬ್ಯಾಕ್ ಸೈಡಿಂದನೂ ಕೂಡ ವೇರ್ ಮಾಡ್ಬೋದು. ನಿಮ್ಗೇನಾದರೂ ಇದರಲ್ಲಿ ಕಂಫರ್ಟಬಲ್ ಕಾಣಲಿಲ್ಲ ಅಂದರೆ ಈ ಥರ ಲೆಂತ್ ವೀಡಿಯೋಸ್ಗಳನ್ನೂ ಮಾಡಿರ್ತೀನಿ. ಸೊ ಅದರಲ್ಲಿ ನಿಮಗೆ ಕಂಫರ್ಟಬಲಾಗಿ ಕಾಣಿಸ್ತಾ ಇರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬಾ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಅನಾರ್ಕಲೀಸ್ ಅಂತಲೇ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗ್ತಿದೆ ಎಲ್ಲ ಡ್ರೆಸ್ಗಳನ್ನು ಕೂಡ. ಸೊ ನಿಮಗೂ ಇಷ್ಟ ಆಗ್ಬೋದು ಆ್ಯಂಡ್ ನಿಮಗೂ ಕೂಡ ಉಪಯೋಗಕ್ಕೆ ಬರ್ಬೋದು ಅಂತೇಳಿ ವಿಡಿಯೋಗಳನ್ನ ಮಾಡ್ತಿದ್ದೀನಿ. ಸೊ ಮೋರ್ ವಿಡಿಯೋಸ್ ಬೇಕು ಇದೇ ಥರ ಡ್ರೆಸ್ಗಳ ಕಲೆಕ್ಷನ್, ಸ್ಯಾರೀಸ್ ಕಲೆಕ್ಷನ್ ಅಂತ ಹೇಳಿದ್ರೆ ಕಮೆಂಟಲ್ಲಿ ಕೇಳಬಹುದು. ಸೊ ನಾನು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ. ಡ್ರೆಸ್ಗಳು ಕೂಡ ತುಂಬ ಚೆನ್ನಾಗಿದೆ, ನೀವು ಕೂಡ ಬೈ ಮಾಡಿ. ಹೇಳ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ.
ಮೋರ್ ಅಂತ ಪ್ರೆಸ್ ಮಾಡಿದ್ರೆ ಅಲ್ಲಿ ಕೆಳಗಡೆ 1 by 1 ಡ್ರೆಸ್ಗಳು ಬರುತ್ತೆ. ಥ್ರೂ ದಟ್ ಲಿಂಕ್ ನೀವು ಬೈ ಮಾಡ್ಬೋದು. ಅಂಡರ್ 500 to 1000 ಒಳಗಡೆ ಇರ್ತಕ್ಕಂಥ ಡ್ರೆಸ್ಗಳನ್ನೇ ನಾನು ಇದು ಮಾಡೋದು. ಸೊ ತುಂಬ ಚೆನ್ನಾಗಿದೆ ಎಲ್ಲ ಡ್ರೆಸ್ಗಳನ್ನು ಕೂಡ ತೊಗೊಳ್ಳಿ. ನೀವು ಕೂಡ ಯಾವ್ದಾದ್ರು ಫಂಕ್ಷನ್ ಪಾರ್ಟಿ ವೇರ್ಗಳಲ್ಲಿ ಯೂಸ್ ಮಾಡ್ಬೋದು. ಸೊ ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲರಿಗೂ ಒಳ್ಳೇದಾಗಲಿ. ಇರೋದೊಂದು ಜೀವನ, ಇರೋ ತನಕ ಚೆನ್ನಾಗಿರೋಣ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.